ಆರ್ಟಿಒ ಬೇಗ ಅಲರ್ಟ್. ವೈಟ್ ಬೋರ್ಡ್ ವಾಹನಗಳಿಗೆ ದೇಶಾದ್ಯಂತ ಹೊಸ ಕಠಿಣ ನಿಯಮಗಳು. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಬಳಿ ವೈಟ್ ನಂಬರ್ ಪ್ಲೇಟ್ ಕಾರು ಅಥವಾ ಬೈಕ್ ಇದೆಯಾ? ಅದನ್ನ ಬಳಸಿ ಹಣ ಸಂಪಾದನೆ ಮಾಡ್ತಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ನೀವು ಪೂರ್ಣವಾಗಿ ನೋಡಲೇಬೇಕು. ಆರ್ಟಿಒ ಏಕೆ ಈ ಹೊಸ ನೋಟಿಸ್ ನೀಡಿದೆ? ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಕಾರುಗಳು ಮತ್ತು ಖಾಸಗಿ ಬೈಕ್ಗಳು ಇವನ್ನೇ ಟ್ಯಾಕ್ಸಿ, ಡೆಲಿವರಿ, ರೈಡ್ ಶೇರಿಂಗ್ ಕೆಲಸಗಳಿಗೆ ಬಳಸುವ ಪ್ರಕರಣಗಳು ದೇಶಾದ್ಯಂತ ಹೆಚ್ಚಾಗಿವೆ. ಯಾವುದೇ ವಾಣಿಜ್ಯ ಪರವಾನಗಿ ಇಲ್ಲದೆ, ಸರಿಯಾದ ವಿಮೆ ಇಲ್ಲದೆ, ಹೆಚ್ಚುವರಿ ತೆರಿಗೆ ಕಟ್ಟದೆ ಈ ರೀತಿಯ ದುರುಪಯೋಗ ಹೆಚ್ಚಾಗುತ್ತಿದ್ದರಿಂದ ಆರ್ಟಿಒ ಈಗ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ವೈಟ್ ಬೋರ್ಡ್ ವರ್ಸಸ್ ಯೆಲ್ಲೋ ಬೋರ್ಡ್. ಸಿಂಪಲ್ ಅರ್ಥ: ವೈಟ್ ನಂಬರ್ ಪ್ಲೇಟ್ ವೈಯಕ್ತಿಕ ಬಳಕೆ ಮಾತ್ರ, ಯೆಲ್ಲೋ ನಂಬರ್ ಪ್ಲೇಟ್ ಟ್ಯಾಕ್ಸಿ, ಬಾಡಿಗೆ, ಸರಕು ಸಾಗಣೆ, ವಾಣಿಜ್ಯ ಬಳಕೆ. ಈ ನಿಯಮ ಉಲ್ಲಂಘಿಸಿದರೆ ಕಾನೂನು ಸಮಸ್ಯೆ ಖಚಿತ. ವೈಟ್ ಬೋರ್ಡ್ ವಾಹನಗಳ ಅಕ್ರಮ ಬಳಕೆಗಳು: ಹಣಕ್ಕಾಗಿ ಪ್ರಯಾಣಿಕರನ್ನು ಸಾಗಿಸುವುದು, ಅನಧಿಕೃತ ಟ್ಯಾಕ್ಸಿ ಸೇವೆ, ಡೆಲಿವರಿ ಅಥವಾ ಪಾರ್ಸೆಲ್ ಕೆಲಸ, ಲೈಸೆನ್ಸ್ ಇಲ್ಲದ ರೈಡ್ ಶೇರಿಂಗ್, ಸೋಶಿಯಲ್ ಮೀಡಿಯಾದಲ್ಲಿ ಇದನ್ನ ಪ್ರಚಾರ ಮಾಡುವುದು, ಇವೆಲ್ಲವೂ ಕಾನೂನುಬಾಹಿರ. ಸೋಶಿಯಲ್ ಮೀಡಿಯಾ ಮೇಲೂ ಆರ್ಟಿಒ ನಿಗಾ. ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ವ್ಲಾಗ್ಸ್, ಫೇಸ್ಬುಕ್ ಪೋಸ್ಟ್ಸ್. ಖಾಸಗಿ ವಾಹನಗಳಿಂದ ಹಣ ಮಾಡೋದನ್ನ ಓಪನ್ ಆಗಿ ತೋರಿಸ್ತಿದ್ರೆ ಸೈಬರ್ ಕ್ರೈಮ್ ಮತ್ತು ಆರ್ಟಿಒ ಕೇಸ್ ಆಗಬಹುದು. ನಿಯಮ ಉಲ್ಲಂಘಿಸಿದ್ರೆ ಏನಾಗುತ್ತೆ? ಭಾರೀ ದಂಡ, ಆರ್ಸಿ ಶಾಶ್ವತ ರದ್ದು, ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆನ್ಷನ್, ಕೋರ್ಟ್ ಕೇಸ್. ಭವಿಷ್ಯದಲ್ಲಿ ವಾಹನ ಓಡಿಸಲು ನಿಷೇಧ ಒಮ್ಮೆ ಸಿಕ್ಕಿದ್ರೆ ಹೊರಬರುವುದು ತುಂಬಾ ಕಷ್ಟ. ವಾಹನ ಮಾಲೀಕರು ಗಮನಿಸಬೇಕಾದುದು: ವೈಟ್ ಬೋರ್ಡ್ ಅಂದ್ರೆ ವೈಯಕ್ತಿಕ ಬಳಕೆ ಮಾತ್ರ. ಹಣಕ್ಕಾಗಿ ಬಳಸಬೇಕಾದ್ರೆ ಕಮರ್ಷಿಯಲ್ ರಿಜಿಸ್ಟ್ರೇಷನ್ ಅಗತ್ಯ. ಆನ್ಲೈನ್ ಪ್ರಚಾರಕ್ಕೂ ಶಿಕ್ಷೆ ಇದೆ. ನಿಮ್ಮ ವಾಹನದ ಬಳಕೆ ಮತ್ತು ದಾಖಲೆಗಳು ಸರಿಯಾಗಿರಲಿ. ಕೊನೆಯ ಮಾತು: ಈ ಹೊಸ ಆರ್ಟಿಒ ನೋಟಿಸ್ ಒಂದು ಎಚ್ಚರಿಕೆ ಮಾತ್ರವಲ್ಲ, ಇದು ಕಠಿಣ ಸಂದೇಶ. ಕಾನೂನು ಉಲ್ಲಂಘಿಸಿದ್ರೆ ಯಾವುದೇ ರಿಯಾಯಿತಿ ಇಲ್ಲ. ನಿಮ್ಮ ಆರ್ಸಿ, ಲೈಸೆನ್ಸ್, ಭವಿಷ್ಯ ಎಲ್ಲವನ್ನೂ ಸುರಕ್ಷಿತವಾಗಿ ಇಟ್ಟುಕೊಳ್ಳೋಕೆ ನಿಯಮ ಪಾಲನೆ ಮಾಡೋದು ಅತ್ಯಂತ ಮುಖ್ಯ. ಈ ಮಾಹಿತಿ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ.